you wanted to do a flyover, which was always there. You knew it, the flyover had to be done today or tomorrow. Why did you do white topping there? So that you can do the white topping, then cut it open, waste it, and then build an elevated road on top of it. ಅದನ್ನೇ ಕೇಳ್ತಾ ಇದ್ದೀನಿ, ನೀವು ಹೇಳಿದ್ದನ್ನೇ ನಾನು ಕೇಳ್ತಾ ಇದ್ದೀನಿ. ಯಾಕೆ ಮಾಡಿದ್ರಿ ಹಾಗಾದ್ರೆ? ಫ್ರಮ್ 2020 ಇಟ್ ವಾಸ್ ಇನ್ ಯುವರ್ ರೆಡಾರ್ ದಟ್ ಅಲ್ಲಿ ಒಂದು ಎಲಿವೇಟೆಡ್ ರೋಡ್ ಮಾಡಬೇಕು ಅಂತ. ಹಂಗಿದ್ರೆ ಇವತ್ತೆಲ್ಲ ನಾಳೆ ಎಲಿವೇಟೆಡ್ ರೋಡ್ ಮಾಡಲೇಬೇಕು ಅಂತಿದ್ರೆ ವೈ ಡಿಡ್ ಯು ಡೂ ವೈಟ್ ಟಾಪಿಂಗ್? ಈಗ ಮಾಡಿದ್ ವೇಸ್ಟ್ ಆಗೋದಿಲ್ವಾ? ಏನ್ ಉಳಿತದೆ? ನೀವು ಸೆಂಟ್ರಲ್ ರೋಡ್ ಅಲ್ಲೇ ಕಟ್ ಮಾಡ್ತೀರಾ. ಮೀಡಿಯನ್ ಇದ್ದಿದ್ರೆ ಬೇರೆ, ರಿಂಗ್ ರೋಡ್ ಅಲ್ಲಿ ಮೀಡಿಯನ್ ಇತ್ತು ಸ್ವಲ್ಪ ಹಾಳಾಗಿದೆ. ಇಲ್ಲಿ ನೀವು ಸೆಂಟರ್ ರೋಡ್ ಅಲ್ಲಿ ಕಟ್ ಮಾಡಿದ್ಮೇಲೆ ಎನಿವೆ ಈಗ ಮ್ಯಾಪಿಂಗ್ ಮಾಡಿಸಿ ಅಟ್ಲೀಸ್ಟ್. ಇದ್ಮೇಲೆ ಮತ್ತೆ ಅದೇ ತರ ಆಗೋದು ಬೇಡ. ಅಲ್ಲಿ ಯಾವ್ದಾದ್ರು ಫ್ಲೈಓವರ್ ಇದ್ರೆ, ವೈಟ್ ಟಾಪಿಂಗ್ ಇದ್ರೆ ಅಟ್ಲೀಸ್ಟ್ ಇಲ್ಲ ಮಾಡ್ಲೇಬೇಕು ಅಂದ್ರೆ ಯು ಟೇಕ್ ಎನ್ ಇನ್ಫಾರ್ಮ್ ಡಿಸಿಷನ್. ಅಟ್ಲೀಸ್ಟ್ ಇಲ್ಲ ನಾಳೆ ಎಲಿವೇಟೆಡ್ ಬರುತ್ತೆ ಆದ್ರೂ ಇವತ್ತು ವೈಟ್ ಟಾಪಿಂಗ್ ಮಾಡಬೇಕು ತೀರ್ಮಾನ ಮಾಡಿ. ಅಟ್ಲೀಸ್ಟ್ ಯು ಆನ್ ಪೇಪರ್ ಯು ಡಿಸೈಡ್. ಸುಮ್ಮನೆ ಏನು ಫಾರ್ ಲ್ಯಾಕ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್ ಸುಮ್ಮನೆ ದುಡ್ಡು ಸುರಿಯೋದು ಬೇಡ ಅಷ್ಟೇ. ರೈಟ್.